ನಾನು ಕನ್ಸಿಲರ್ನ ಬೇಸಾಗಿ ಯೂಸ್ ಮಾಡ್ತಾ ಇದ್ದೀನಿ. ಒಂದ್ಸರಿ ಹಿಂಗೆ ಹೇಳಿದ ಅಂದ್ರೆ ಮುಗೀತು. ಏನೇನಿದೆ ಯಾವುದೇ ತರ ಹೊಸದಾಗಿ ಕ್ರಿಯೇಟ್ ಮಾಡ್ಬೋದು ಡಬಲ್ ಕಲರ್ ಯೂಸ್ ಮಾಡಿ, ತುಂಬಾ ನ್ಯಾಚುರಲ್ ಯೂಸ್ ಮಾಡಿರೋದು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಇಲ್ಲ ಆ್ಯಕ್ಚುಲಿ, ಮನೆಯಲ್ಲೇ ಒಂದು ಶೂಟ್ ಕೊಟ್ಟಿದ್ದಾರೆ ಇವತ್ತು ನನಗೆ. ಅದಕ್ಕೋಸ್ಕರ ವೆರಿ ಸಿಂಪಲ್ ಮೇಕಪ್ನ ಮಾಡಿಕೊಂಡು ಒಂದು ಶೂಟ್ ಮಾಡಿ ನಾನು ಅವ್ರಿಗೆ ಕಳಿಸ್ಬೇಕು. ಸೊ ಜಾಸ್ತಿ ಟೈಮ್ ಇಲ್ಲ, ಇವತ್ತು 3-4 ಕೆಲಸ ಇರೋದ್ರಿಂದ ಬೇಗ ವಿಡಿಯೋನ ಸ್ಟಾರ್ಟ್ ಮಾಡ್ತೇನೆ. ಹಾಗೆ ನನ್ನ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಟೋನರ್ ಇಂದ ಸ್ಟಾರ್ಟ್ ಮಾಡ್ಕೋತೀನಿ. ಮಾಯಿಶ್ಚರೈಸರ್ ಹಾಕೊಂತ ಇದ್ದೀನಿ. ನೆಕ್ಸ್ಟ್ ಐ ಮೇಕಪ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಲ್ಯಾಕ್ಮಿದು ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ಬೇಸು ಸ್ವಲ್ಪನೇ ಸಾಕು. ನಾನು ತುಂಬ ಸಿಂಪಲ್ ಆಗಿ ಮೇಕಪ್ ಮಾಡ್ಕೊತಾ ಇರೋದ್ರಿಂದ ತುಂಬ ನ್ಯಾಚುರಲ್ ಆಗಿರ್ಬೇಕಂತ ಹೇಳಿದ್ದಾರೆ. ಸೊ ತುಂಬ ಸ್ವಲ್ಪ ಯೂಸ್ ಮಾಡ್ತೀನಿ, ತುಂಬ ಸ್ವಲ್ಪ ಅಲ್ಲ, ಸ್ವಲ್ಪ. ಸೊ ಇದನ್ನು ನೀಟಾಗಿ ಓಕೆ. ವಿಡಿಯೋ ಹೆಂಗೆ ಬರ್ತಾ ಇದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ, ಬಟ್ ಮಾಡ್ತಾ ಇದ್ದೀನಿ, ನಿಮಗೂ ತೋರ್ಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಡನ್. ಇವಾಗ ಸೊ ನಾನು ಪ್ಯಾಲೆಟಲ್ಲಿ ಶೇಡ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಅದು ಕ್ಲೀನ್ ಲುಕ್ ಕೊಡಬೇಕಲ್ಲ, ಸೊ ಪ್ಯಾಲೆಟ್ ನೆಕ್ಸ್ಟ್ ನಂದು ಫೇವ್ರೆಟ್ ಪ್ಯಾಲೆಟ್ ತೆಗೆ ಸ್ವಲ್ಪ ಬ್ಲ್ಯಾಕ್ ಯೂಸ್ ಮಾಡ್ತೀನಿ ಕಾರ್ನರ್ಗೆ. ಪ್ಯಾಲೆಟಲ್ಲಿ ಯಾವುದಿದ್ದು ಅದೇ ಯೂಸ್ ಮಾಡ್ತೀನಿ. ಸ್ವಲ್ಪ ಗೋಲ್ಡನ್ ಕಲರ್ ಯೂಸ್ ಮಾಡ್ತೀನಿ. ಈ ಕಲರ್ ಯೂಸ್ ಮಾಡಿದ್ದೀನಿ. ಈ ಕಲರು ಹೆವಿ ಆಗೋಯ್ತಲ್ಲ, ಅಯ್ಯಯ್ಯೋ ಹೆವಿ ಆಗೋಯ್ತು. ಚೆನ್ನಾಗಿ ಕಾಣಿಸ್ತಿದೆ. ನೆಕ್ಸ್ಟು ಐಬ್ರೋ ಫಿಲ್ ಮಾಡ್ಕೊತೀನಿ. ಐಬ್ರೋ ಫಿಲ್ ಮಾಡುವಾಗ ಯಾವಾಗಲೂ
ಸ್ಟಾರ್ಟಿಂಗಿಂದ ಫಿಲ್ ಮಾಡಬಾರ್ದು, ಅದು ಆರ್ಟಿಫಿಷಿಯಲ್ ಅಂತ ಕಾಣಿಸುತ್ತೆ. ಸೊ ಯಾವಾಗಲೂ ಇಲ್ಲಿಂದ ತಗೊಂಡು ನೀಟಾಗಿ ಜಸ್ಟ್ ಹೇರ್ಗೆ ಈ ಥರ ಮಾಡಿದ್ರೆ ಅದು ನ್ಯಾಚುರಲ್ ಅಂತ ಅನಿಸುತ್ತೆ. ಕೆಲವ್ರು ನೋಡಿರ್ಬೋದು ಇಲ್ಲಿಂದನೂ ಡಾರ್ಕಾಗಿ ಬೆಳ್ಕೊತಾರೆ, ಅದಷ್ಟು ಚೆನ್ನಾಗಿ ಕಾಣಿಸಲ್ಲ. ನೆಕ್ಸ್ಟ್ ಈ ಸೈಡು ಓಕೆ. ಈಗ ಆಗಿದೆ ನೀಟಾಗಿ. ಏನಾಯ್ತು ವೈಟ್ ಕಾಣಿಸ್ತಿದೆ? ವೈಟ್ ಹೇರ್ ಅಂತೂ ಅಲ್ಲ, ಯಾಕೆ ಕಾಣಿಸ್ತಾ ಇದೆ? ಏನೋ ಲೈಟಿಂಗ್ ಇವತ್ತು ಕರೆಕ್ಟ್ ಆಗ್ತಾ ಇಲ್ಲ ನನಗೆ ಆ್ಯಕ್ಚುಲಿ ಹೇಳ್ಬೇಕು. ಸೊ ಇವತ್ತು ನಾನು ಕನ್ಸೀಲರ್ನ ಬೇಸಾಗಿ ಯೂಸ್ ಮಾಡ್ತಾ ಇದ್ದೀನಿ. ನೀವು ಕನ್ಸೀಲರ್ನ ಸೆಲೆಕ್ಟ್ ಮಾಡುವಾಗ ನಿಮ್ಮ ಫೇಸ್ಗೆ ಯಾವುದು ಸೂಟಬಲ್, ನಿಮ್ಮ ಫೇಸ್ ಕಲರ್ಗೆ ಅದನ್ನ ತಗೊಳ್ಳಿ. ಹಾಕಿ 1 ತಿಂಗಳಾಗಿತ್ತು, ಇವತ್ತು ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ಬ್ಲೆಂಡ್ ಮಾಡ್ಕೊತೀನಿ. ನೆಕ್ಸ್ಟ್ ಟೈಮ್ ಕರೆಕ್ಟರ್ದು ನಾನು ಹೇಗೆ ಯೂಸ್ ಮಾಡೋದು ಪಿಂಪಲ್ಸ್ ಮೇಲೆ ಹಾಕಿ ಹೇಗೆ ಕ್ಲಿಯರ್ ಮಾಡಿ ಆಮೇಲೆ ನೆಕ್ಸ್ಟ್ ಫೌಂಡೇಶನ್ ಇಲ್ಲ ಫೇಸಿಗೆ ಕನ್ಸೀಲರ್ ಹಾಕೋದು ಅಂತ ನಾನು ತೋರಿಸ್ಕೊಡ್ತೀನಿ. ಬಟ್ ಇವಾಗ ಟೈಮ್ ಇಲ್ಲದ ಕಾರಣ ಬೇಕು. ನೀಟಾಗಿ ಬ್ಲೆಂಡ್ ಆದ್ರೆ ಅದು ನೀಟಾಗಿ ಕೂತ್ಕೊಳ್ಳೋದು. ಅರ್ಧಂಬರ್ಧ ಹಿಂಗೆ ಮಾಡಿಬಿಟ್ಟು ಅಯ್ಯೋ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಹೆಂಗೆಂಗೋ ಆಗ್ಬಿಟ್ಟಿದೆ ಅಂತ ಅನ್ಕೊಂಬೇಡಿ. ನೀಟಾಗಿ ನಾನು ಮುಚ್ತಾ ಇಲ್ಲ, ಆಕ್ಚುಲಿ ಬ್ಲೆಂಡ್ ಮಾಡ್ತಾ ಇರೋದು ಸೂಪರ್ ಫಾಸ್ಟ್ ಬ್ಲೆಂಡಿಂಗ್. ಇವತ್ತು ಏನಂತ ಗೊತ್ತಿಲ್ಲ, ಎಲ್ಲರೂ ನನಗೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ವಿಡಿಯೋ ಮಾಡೋಕ್ಕೆ. ನನಗೆ ಯಾವಾಗ ಮನೇಲಿ ಶೂಟ್ ಕೊಟ್ಟಿರ್ತಾರೆ ಅದೇ ಟೈಮಿಗೆ ನನಗೆ ಒಂಥರ ಶನಿ ಕಾಟ ಥರ ಅನಿಸ್ತಾ ಉಂಟು. ನನಗೆ ತುಂಬ ಬೇಜಾರಾಗುತ್ತೆ. ನಾನು ಯಾವ ಕಡೆ ಅಂತ ಫೋಕಸ್ ಮಾಡೋದಾ? ಸೊ ಒಂದು ಮಟ್ಟಿಗೆ ಬ್ಲೆಂಡ್ ಆಗಿದೆ, ಸ್ವಲ್ಪ ಹೊತ್ತು ಬಿಡೋಣ. ನೆಕ್ಸ್ಟ್ ಬ್ಯಾಲೆನ್ಸ್ ಕಾಂಟೋರ್ ಏನು ಮಾಡ್ತಾ ಇಲ್ಲ, ವೆರಿ ಬೇಸಿಕ್ ನಾನು ಮಾಡ್ತಾ ಇರೋದು. ಇವಾಗ ಕಲರ್ಸ್ ಕ್ವೀನ್ ಅವ್ರದ್ದು ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಆಫ್ಟರ್ ದಟ್ ನನ್ನನ್ನು ಡಾರ್ಕ್ ಮಾಡಿ ನೀನು ವೈಟಾಗಿ ಕಾಣಿಸ್ಬೇಕಾ? ಬೇಡ, ಹಾಗೆ ಸೊ ಅವ್ರು ಕೊಟ್ಟಿರೋದು ಇದು ಪಫ್ ಏನಿದೆ ತುಂಬ ಸಾಫ್ಟ್ ಆಗಿದೆ. ಸ್ಮೆಲ್ಲೆಸ್, ನೋ ಸ್ಮೆಲ್, ಓಡರ್ಲೆಸ್. ಒಂದ್ಸರಿ ಹಿಂಗೆ ಹೇಳ್ದ ಅಂದ್ರೆ ಮುಗೀತು, ಒಂದ್ಸರಿ ಹಿಂಗೆ ಹೇಳ್ದ ಅಂದ್ರೆ ಮುಗೀತು, ಒಂದ್ಸರಿ ಹಿಂಗೆ ಹಿಡ್ಕೊಂಡು ಹಿಂಗೆ ಹೇಳ್ದ. ಸೊ ಲಿಪ್ಸ್ಟಿಕ್ಗೆ ಈಗ ಸದ್ಯಕ್ಕೆ ಯೂಸ್ ಮಾಡ್ತಾ ಇಲ್ಲ, ಹೊಸ್ದಾಗಿ ತಂದಿದ್ದೀನಿ ನಿಮಗೆ ತೋರ್ಸೋಕ್ಕೆ ಶೇಡ್ಸ್ ಏನೇನಿದೆ, ಯಾವ್ಯಾವ ಥರ ಹೊಸ್ದಾಗಿ ಕ್ರಿಯೇಟ್ ಮಾಡ್ಬೋದು ಡಬಲ್ ಕಲರ್ ಯೂಸ್ ಮಾಡಿ ಅಂತ ನಾನು ನೆಕ್ಸ್ಟ್ ತೋರಿಸ್ತೀನಿ. ಈಗ ಸದ್ಯಕ್ಕೆ ನನ್ನ ಯಾವಾಗಲೂ ಯೂಸ್ ಮಾಡೋ ಲಿಪ್ಸ್ಟಿಕ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ಅಕ್ಕನ ಮಗಳು ಬರ್ತಾ ಇದ್ದಾಳೆ, ಇನ್ನು ವಿಡಿಯೋ ಮಾಡೋಕ್ಕೆ ಬಿಡಲ್ಲ ನನಗೆ, ಬೇಗ ಬೇಗ ಮುಗಿಸ್ಬೇಕು. ಬಂದು ಒಂದು ನಿಮಿಷ ಕರ್ಕೊಂಡ್ಬರ್ತೀನಿ. ಹೆಲ್ಪ್ ಮಾಡಲ್ಲ ಮೇಡಮ್ ನೀವು. ಬೇಗ ಹಾಕೊಂಡು ಬೇಗ ಕುಡಿಯಬೇಡ, ನಾನು ಹಾಕೋಬೇಕು.
ನಿಮ್ಮಮ್ಮ ಎಲ್ಲೋದ್ರು? ದುಡ್ಡು ಕೊಡ್ಲಿಲ್ಲ, ಅದಕ್ಕೆ ಬೇಜಾರು ಮಾಡ್ಕೊಂಡು ಹೋದ್ರು. ಎಲ್ಲಿಗೆ? ಬ್ಲೆಂಡರ್ಗೆ ತಗೊಂಡು. ಬ್ಲೆಂಡರ್ ಎಲ್ಲೋ ಆಗಿದೆ ಇವಾಗ. ಎಲ್ಲಿ ಹೆಂಗೆ ಕಾಣಿಸ್ತದೆ? ಹಿಂಗೇನೋ ಕಾಣಿಸ್ತದೆ. ಹಿಂಗೇನೋ ಕಾಣಿಸ್ತಿದ್ಯಾ? ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ನಿಜವಾಗ್ಲೂ ನನಗೆ ಅನಿಸ್ತಾನೆ ಇಲ್ಲ ಹಂಗಂತ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಸ್ವಿಸ್ ಬ್ಯೂಟಿ ಅವ್ರದ್ದು ಮೇಕಪ್ ಫಿಕ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ಕೋಸಿಯ ಹೇಗೆ ಫಿಕ್ಸ್ ಅನ್ನ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದಂತ. ಸ್ವಲ್ಪ ಶೇಕ್ ಮಾಡಬೇಕು. ಓಕೆ, ಆಮೇಲೆ ಏನ್ ಮಾಡ್ಬೇಕು? ಹೇರ್ನ ಹಿಂದೆ ತೆಗಿಬೇಕು. ಅಲ್ಲಿ ಬಗ್ ನೋಡ್ಬಾರ್ದು. ನೆಕ್ಸ್ಟ್ ದೂರ ಇಟ್ಕೋಬೇಕು. ದೂರದಿಂದ ಡನ್. ಮೇಕಪ್ ಫಿನಿಶ್ ಆಗಿದೆ. ನಿಮ್ಗೆಲ್ಲರಿಗೂ ಇದು ಸಿಂಪಲ್ ಮೇಕಪ್ ತುಂಬಾನೇ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಹೇರ್ ಸ್ಟೈಲ್ ಏನಿಲ್ಲ, ಒಂದ್ಸರಿ ಹಿಂಗ್ ಬಿಟ್ಬಿಟ್ರೆ ಮುಗೀತು. ಸೊ ಈ ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಏನ್ ಮಾಡ್ಬೇಕು? ಶೇರ್, ಸಬ್ಸ್ಕ್ರೈಬ್ and welcome and like. Yes. Okay. ನಿಮ್ಗೋಸ್ಕರ ಈ ವಿಡಿಯೋ ಮಾಡಿದೆ. ಸಿಂಪಲ್ ಆಗಿ ಹೇಗೆ ಮೇಕಪ್ನ ಮಾಡ್ಕೊಳ್ಳೋದು ಅಂತ. ಆಕ್ಚುಲಿ ಒಂದು 8 ಮಿನಿಟ್ಸ್ ಕೂಡ ಆಗಲಿಲ್ಲ, ಬೇಗ ಮಾಡ್ಕೊಂಡೆ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೆ. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.